1,65,000 ಪೇ ಮಾಡಿದ್ದೀನಿ. ನಾನೂರೇ ಸ್ಪೆಷಲ್ ಅಂದ್ರೆ ನಾನು Dishu, are you crying? Are you laughing? This Mosrana? Story full ಮಾಡ್ಕೊಳ್ಳಿ. I was really annoyed yesterday. I had a very bad experience. ಕಟ್ ಮಾಡೋ ವಿಡಿಯೋ. ನೋಡಿ ನಾವಿಗೆ ಟೈಗರ್ ತರ ಸ್ಟ್ರೈಪ್ಸ್ ಸಕ್ಕತ್ತಾಗಿದೆ. ಹೌದು, ಬಾಲನು ಹಂಗೆ ಇದೆ. ಸ್ವಲ್ಪ ಗೊತ್ತಲ್ ಬೇರೆ ಕೂತಿದೆ. ಏನ್ ಗೊತ್ತಾ ಗೈಸ್, ಇವಾಗ ನಾವು ಇಲ್ಲಿ ರಿವರ್ ರಾಫ್ಟಿಂಗ್ ಮಾಡಕ್ ಬಂದಿದೀವಿ. ನನ್ನ ಫೋನ್ ನಲ್ಲಿ ಚಾರ್ಜ್ ಇಲ್ಲ, ಸೊ ಯೋಗಿನ ವಿಡಿಯೋ ಇಲ್ಲಿ ಆಲ್ರೆಡಿ ಡ್ರೆಸಲ್ ಆಗ್ತಾ ಇದೆ. ನೋಡ್ಬೇಕು ಇವಾಗ ಹೋಗ್ಬೋದಾ ಇಲ್ವಾ. ಸೊ ಅದೇ ಜಾಗ. ಗೋಯಿಂಗ್ ಫಾರ್ ಕಯಾಕಿಂಗ್ ಫಸ್ಟ್ ಅಂಡ್ ಅದಾದ್ಮೇಲೆ ಪ್ರಾಬ್ಲಿ ರಾಫ್ಟಿಂಗ್ ಮಾಡ್ತೀವಿ. ಲೈಫ್ ಜಾಕೆಟ್ ಎಲ್ಲ ಕೊಟ್ಟಿದ್ದಾರೆ, ಬಟ್ ದ ವಾಟರ್ ಇಸ್ ವೆರಿ ಸ್ಟಿಲ್. ಸರಿ, ವಾಟರ್ ನೋಡ್ಬೋದು, ಇಟ್ಸ್ ವೆರಿ ಸ್ಟಿಲ್. ಲಾಸ್ಟ್ ಟೈಮ್ ನಾನು ರಿಷಿಕೇಶ್ಗೆ ಹೋಗಿದಾಗ ಲೈಕ್ ಸೋ ರ್ಯಾಪಿಡ್ ವಾಟರ್ ಇತ್ತು ಆಯ್ತಾ. ಸೊ ಇಲ್ಲಿ ಅವರೇ ಕೇಳಿದ್ರು ಬೀಳ್ಸ್ಬೇಕಂತ. ಬೇಕು ಅಂತ ಹೇಳಿದ್ರೆ ಬೀಳ್ಸ್ತಾರೆ, ಇಲ್ಲಾಂದ್ರೆ ನೀವೇನು ಬೀಳಿಸ್ತಾರೆ ಬಿಡಿ. ಅದನ್ನ ಇದನ್ನ ನೋಡ್ಬಿಟ್ಟು ಮೊಸಳೆ ಅಂತಲ್ಲ ಕನ್ನಡಕ ಬಿದ್ರೆ ನೀನೇ ಕೊಡ್ಬೇಕು ದುಡ್ಡು. ಇದು ಯಾರ್ದು? ಇದು ರಕ್ಷುದು. ನಾನು ಹಾಕೊಂಡಿರೋದು. ನೀನ್ ಹಾಕೊಂಡಿರೋ ಕನ್ನಡಕ. ಎಲ್ಲಾರು ಕಚ್ಚ ಪಚ್ಚ ಅಂತ ಇದಾರೆ. ಹಾಯ್ ಫ್ರೆಂಡ್ಸ್, ದಿಶಾ ಅವರು ಗಾಬರಿಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಏನ್ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಾನು ಸೈಡ್ ಕೂತವ್ರಿಗೆ ಯಾರಿಗೂ ಮೊಬೈಲ್ ಹಿಡಿಯಕ್ ಹೇಳಿರಲ್ಲ. ಹೌದಾ? ಇಲ್ಲಿ ಸೆಂಟ್ರಲ್ ಇದೆ ಮೊಬೈಲ್. ಈಗ ಪೆಡಲ್ ಸ್ಟಾಪ್ ಮಾಡಿ ಫೋಟೋ ವಿಡಿಯೋಸ್ ತಗೊಳ್ಳಿ. ತಲೆ ಹುಷಾರು. ತಲೆ ತಲೆ ಆಕ್ಚುಲಿ ನನ್ನ ಒಂದು ಟೀಮ್ ಸಿಗಿತ್ತು. ಹೌದಾ? ಎಲ್ಲ ರೊಚ್ಚಿಗೆ ಎದ್ಬಿಟ್ರು ಇವಾಗ. ಏನಿದು ಉಲ್ಟಾ ಪುಲ್ಟಾ ಎಲ್ಲ ಹೋಗ್ತಾ ಇದ್ದೀರಾ? ಉಲ್ಟಾ ಪಿಂಡ ಎಲ್ಲ ಕರ್ಕೊಂಡು ಹೋಗ್ಬಿಡ. ನೀನು ಉಲ್ಟಾ ಪಿಂಡ ಎಲ್ಲ ಕರ್ಕೊಂಡು ಹೋಗ್ಬಿಡ. ಹೇಳು ಏನಾದ್ರು. Dishu, are you crying? Are you laughing? ಇವರೆಲ್ಲ ಹಾಯ್ ಗೈಸ್, ಇವರೆಲ್ಲ ಆವಳಿ ಕೊಡ್ತು. ಅಯ್ಯೋ, ಇವರೆಲ್ಲ ಆವಳಿ ಕೊಡ್ತಾರೆ. ಏನಾಯ್ತು? Why Disha? What happened? I just want to go home. Okay Disha, we are in the Dada. Yes. From Kere to Dada, guys. Yes, guys. Guys, why the hell did you annoy Disha? ಇವರೇ ರಕ್ಷಿ. ಇವರು 10 rupees 200 rupees ಆಕ್ಟಿಂಗ್ ಮಾಡ್ಬೇಡ ನೀನು. ಬೋಟಿಂದ ಇಳಿದೇನೆ ಜಾಕೆಟ್ ಹಾಕೊಳ್ತೀಯಲ್ಲ. ನೆಕ್ಸ್ಟ್ ಯಾರು ಇಳಿಬೇಕು ಸರ್? ನಾನು. ಅಕ್ಕ ಹಂಗೆ ಯಾಕೆ ಹೋಗ್ತಿದೀಯಾ? ಇವಳು ತ್ಯಾವ ಮಾಡುದ್ಲಾ? ಹೆಂಗೆ? ಆಗಲ್ಲ ಸರ್. ನಿತ್ಯ ಮನೇಲಿ ನಾಳೆ ಪೂಜೆ ಇದೆ, ಸೊ ಇವತ್ತೇ ಅವ್ರು ಹೊರಡ್ತಾ ಇದಾರೆ. ಬಾಯ್ ನಿತ್ಯ. ಬಾಯ್. ನಾನು ಅವ್ರಿಗೆ ಕುಶಾಲ್ ನಗರ್ ಅವರೆಗೂ ಡ್ರಾಪ್ ಮಾಡಿ ಬರ್ತಾರೆ. ಅಲ್ಲಿಂದ ಕವಿ. ಬೇಜಾರಾಗ್ತಾ ಇದೆಯಾ ಯೋಗಿ? ಅಯ್ಯೋ ಅಳ್ಬೇಡ, ಪರವಾಗಿಲ್ಲ. ನೋಡು ನಿತ್ಯ, ನೀನ್ ಹೋಗ್ತಿದ್ದೆ ಅಂತ ಬೇಜಾರಕ್ಕೆ ನಾವ್ ಅದ್ರೊಳಗಡೆ ಹಾರ್ತಾ ಇದೀವಿ ನಾವೆಲ್ರು.
ಬಾಯ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ಚೆಕ್ಔಟ್ ಆಗೋದಿನ 2ನೇ ದಿನ. ಆಲ್ರೆಡಿ 2 days ಆಗೋಯ್ತು, ಗೊತ್ತೇ ಆಗಿಲ್ಲ ಹೆಂಗಾಯ್ತು ಅಂತ. ನೆನ್ನೆ ಅಂತೂ ರಾಫ್ಟಿಂಗ್ ಎಲ್ಲ ಮಾಡಿ ಬಂದಾದ್ಮೇಲೆ ಫುಲ್ ಸುಸ್ತಾಗೋಗಿತ್ತು, ಹಂಗೆ ಚಿಲ್ ಮಾಡ್ಕೊಂಡಿದ್ವಿ. ಈಗ ಆಲ್ಮೋಸ್ಟ್ 10 o'clock ಆಗಿದೆ. ಎದ್ಬಿಟ್ಟು ಎದ್ದಾಯಿತು. ಸೊ ಈಗ ರೆಡಿ ಆಗಿಬಿಟ್ಟು ಹೋಗಬೇಕು. ಆ್ಯಕ್ಚುಲಿ ನಿತ್ಯ ನೆನ್ನೆ ಹೋಗಬೇಕಾಯ್ತು ಬಿಕಾಸ್ ಅವ್ರ ಮನೇಲಿ ಪೂಜೆ ಇದೆ ಅಂತ. ಆ್ಯಂಡ್ ನನ್ನ ರೂಮಲ್ಲಿ ನಾನು, ರಕ್ಷಿ, ಯೋಗಿ ಮತ್ತು ಸ್ಫೂರ್ತಿ ಕುಟ್ಕೊಂಡು ಮಾತಾಡ್ತಾ ಇದ್ವಿ. ಬೆಳಗ್ಗೆ 5 ಗಂಟೆವರೆಗೂ ಮಾತಾಡಿದ್ದೀವಿ ಆಯಿತಾ, ನಿದ್ದೆನೇ ಮಾಡಿಲ್ಲ. ಆಮೇಲೆ ಈಗ ಒಂದು 9:30 ಹಂಗೆ ಇದ್ವಿ. ಐ ವಾಸ್ ಲೈಕ್ ಓಕೆ, ಟೈಮ್ ಟು ಗೆಟ್ ರೆಡಿ. ನಾವು ಹೋಗ್ತಾ ಗಾಡಿಯಲ್ಲಿ TTL ಮಲ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ರೆಡಿ ಆಗಬೇಕು. ಆಲ್ಸೋ ಗೈಸ್, ನಾನು ನನ್ನ ರಾಫ್ಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು. ಓ ಮೈ ಗಾಡ್, ಐ ವಾಸ್ ಸೋ ಅನಾಯ್ಡ್ ಗೊತ್ತಾ. ಆ ಅಂಕಲ್ಗೆ, ಅಣ್ಣಗೆ ಹೇಳ್ತಾ ಇದ್ದೀವಿ ನೀರು ಹಾಕ್ಬಿಡಿ ಅಂತ. ಸೊ ಹಿಂದೆ ನಾನು ಮತ್ತು ಮೋನಿಕಾ ಮಾತ್ರ ಕೂತಿದ್ವಿ. ಎತ್ತು ನೀರು ಹಾಕ್ತಾ ಇದ್ದಾರೆ ಆಯ್ತಾ. ಯಪ್ಪ, ನೀರು ಎಷ್ಟು ಗಲೀಜಾಗಿತ್ತು ಗೊತ್ತಾ, ಫುಲ್. ಆ್ಯಂಡ್ ನನ್ನ ಕಾಲ ಹತ್ರ ಎಲ್ಲ ಏನೇನೋ ಇರುವೆ ಎಲ್ಲ ಓಡಾಡ್ತದೆ, ಎಲ್ಲ ತೆಗ್ಬಿಟ್ಟು ಸೈಡಿಗೆ ಹಾಕ್ತಾ ಇದ್ದೀನಿ. ಸೊ ನನ್ನ ಕನ್ಸರ್ನ್ ಏನಿತ್ತು ಅಂದರೆ, ನನ್ನ ಆಲ್ರೆಡಿ ಸ್ಕಿನ್ ತುಂಬ ಸೆನ್ಸಿಟಿವ್ ಇದೆ, ಲೈಕ್ ಯು ಗೈಸ್ ನೋ. ಜಸ್ಟ್ ವಾಚ್ ದಿಸ್. ಇವಾಗ ಒಂಚೂರು ಇಷ್ಟು ಪರ್ಸ್ಕೊಂಡ್ಬಿಟ್ರೆ ಫುಲ್ ಕೆಂಪಗಾಗಿ ಹೋಗ್ಬಿಡುತ್ತೆ. ದಿಸ್ ಇಸ್ ಹೌ ಸೆನ್ಸಿಟಿವ್ ಮೈ ಸ್ಕಿನ್ ಇಸ್. ಸಿ ಆಯಿತಾ, ನನಗೆ ಫುಲ್ ಸ್ಟ್ರೆಸ್ ಆಗ್ತಿದೆ. ಅಯ್ಯೋ, ನೀರು ಎಷ್ಟು ಗಲೀಜ, ಹೋಗ್ಬಿಟ್ರೆ ಫುಲ್ ಮೈ ಕೈ ಎಲ್ಲ ಪರ್ಸ್ಕೋಬೇಕಲ್ವಾ ಅಂತ ಆಯಿತಾ. ಅಯ್ಯಪ್ಪ, ಏನು ಹೇಳಿದ್ರು ಕೇಳ್ತಾನೆ ಇಲ್ಲ. ಹಿ ವಾಸ್ ಜಸ್ಟ್ ಸೋ ಅನಾಯಿಂಗ್. ತುಂಬ ಓವರಾಗಿ ಮಾತಾಡ್ತಾ ಇದ್ರು. ಅದಾದಮೇಲೆ ಐ ಶೇರ್ ದ ಕ್ಲಿಪ್ ವಿತ್ ಯು ಗೈಸ್. ಕೊನೆಯದಾಗಿ ನಾನು ಸ್ಫೂರ್ತಿಗೆ ಹೇಳ್ತಾ ಇದ್ದೀನಿ, ಇಲ್ಲ ಸ್ಫೂರ್ತಿ ಐಲ್ ಜಸ್ಟ್ ಗೋ ಆಫ್ ಅಂತ. ಸ್ಫೂರ್ತಿ ಇಸ್ ಲೈಕ್ ಓಕೆ, ಅವ್ರಿಗೆ ಅರ್ಥ ಆಯಿತು ಪಾಪ. ಶೀಸ್ ಟೆಲ್ಲಿಂಗ್ ಇಲ್ಲ ಬೇಡ ಅಂತ ಮತ್ತೆ ಹೇಳ್ಬಿಟ್ಟು ಹಿ ಟಾಪಲ್ಡ್ ಇಸ್. ಐ ವಾಸ್ ಸೋ ಪಿಸ್ಡ್, ಐ ವಾಸ್ ಸೋ ಅನಾಯ್ಡ್. ಐ ಹ್ಯಾವ್ ನೆವರ್ ಬೀನ್ ದಿಸ್ ಅನಾಯ್ಡ್ ಇನ್ ಮೈ ಲೈಫ್. ಅಲ್ಲ, ಐ ಹ್ಯಾವ್ ಬೀನ್ ಅನಾಯ್ಡ್ ಇನ್ ಮೈ ಲೈಫ್ ಅ ಲಾಟ್ ಆಫ್ ಟೈಮ್ಸ್, ಬಟ್ ಐ ವಾಸ್ ರಿಯಲಿ ಅನಾಯ್ಡ್ ಯೆಸ್ಟರ್ಡೇ. ಐ ಹ್ಯಾಡ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನಂಗೆ ಅದೇ ಸ್ಟ್ರೆಸ್ಸಲ್ಲಿದ್ದೆ ನಾನು. ಐ ಕುಡಂಟ್ ಇವನ್ ಎಂಜಾಯ್ ದ ರಾಫ್ಟ್. ಆಗಲ್ಲ ಸರ್. ಆ್ಯಂಡ್ ಪ್ರೀವಿಯಸ್ಲಿ ನಾನು ಋಷಿಕೇಶಲ್ಲಿ ರಾಫ್ಟ್ ಮಾಡಿದಾಗ ಮಾತ್ರ ಸಖತ್ತಾಗಿತ್ತು. ಓಕೆ, ದ ವಾಟರ್ ವಾಸ್ ಸೋ ಕ್ಲಿಯರ್. ಎಷ್ಟು ಡೀಪ್ ಆಗಿದ್ರು ಯು ಕುಡ್ ಸಿ ದ ಪೆಬಲ್ಸ್ ಆ್ಯಂಡ್ ಎವ್ರಿಥಿಂಗ್. ದಟ್ಸ್ ಹೌ ಕ್ಲಿಯರ್ ದ ವಾಟರ್ ವಾಸ್. ಪ್ಲಸ್ ಅವರು ರಾಫ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ರು. ದೇ ಮೇಡ್ ಅಸ್ ಅಟ್ಲೀಸ್ಟ್ ಫಾರ್ 10 minutes ದೇ ಮೇಡ್ ಅಸ್ ರೋ ಇನ್ ದಿ ಏರ್. ಮತ್ತು ಕೀವರ್ಡ್ಸ್ ಹೇಳಿದ್ರು, ಇವಾಗ ಫಾರ್ವರ್ಡ್ ಅಂದರೆ ಏನು, ಬ್ಯಾಕ್ವರ್ಡ್ ಅಂದರೆ ಏನು, ಮುಂದೆ ಹೋಗ್ಬೇಕಾದ್ರೆ ಯಾವ ಥರ ಹೋಗಬೇಕು, ಹೌ ಯು ಶುಡ್ ಲೈ ಬ್ಯಾಕ್ ವೆನ್ ಐ ಟೆಲ್, ಸ್ಟಾಪ್ ಮಾಡಿದ್ರೆ ಏನು ಮಾಡಬೇಕು ಅಂತ ಫುಲ್. ಯಾಕಂದರೆ ಅದು ದ ವಾಟರ್ ಫ್ಲೋ ಇಸ್ ವೆರಿ ಹೈ ಆಯಿತಾ. ಲೈಕ್ ಡೌನ್ ಸ್ಟ್ರೀಮಿಂಗ್ ಹೋಗುತ್ತೆ, ಅದರ ಜೊತೆನೆ ನಾವು ರಾಫ್ಟ್ ಮಾಡೋ ಥರ ಆಯಿತು. ಇದು ಫುಲ್ ಸ್ಟಿಲ್ ವಾಟರ್ ಆಯಿತಾ. ಎಷ್ಟು ಗಲೀಜಾಗಿತ್ತು ಅಂದರೆ, ಲೈಕ್ ಯು ಗೈಸ್ ಕ್ಯಾನ್ ಸಿ ಇನ್ ದ ಕ್ಲಿಪ್. ನನಗೆ ಅದೇ ಫಸ್ಟ್ ಆಫ್ ಆಲ್ ಅಲ್ಲೇ ಮೂಡೋಟೋಯ್ತು. ಅಯ್ಯಪ್ಪನೂ ಸುಮ್ಮನೆ ಹಾಗೆ ಮನ್ಸಿಗೆ ಬಂದಂಗೆ ಏನೋ ಮಾತಾಡ್ಕೊಂಡಿದ್ದ. ಓಕೆ, ನೀವೇಸ್ ಲೇಟಾಗಿ ಹೋಗ್ಬಿಡುತ್ತೆ. ಇವಾಗ ರೆಡಿ ಆಗ್ತೀನಿ, ಮಿಕ್ಕಿದ ಸ್ಟೋರಿ ಆಮೇಲೆ. ಗೈಸ್, ನಾನು ಇವಾಗ ರೆಡಿ ಆದೆ. ಈಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಹೊರಡೋಣ. ಪ್ಯಾಕಿಂಗ್ ಆಲ್ಮೋಸ್ಟ್ ಆಗಿದೆ. ನಾನು ಸ್ವಲ್ಪ ಇದೆಲ್ಲ ಇಡಬೇಕು ಅಷ್ಟೇ. ಗೈಸ್, ನಾನು ರೆಡಿ ಆದೆ. ಇವಾಗ ನೋಡೋಣ ನನ್ನ ಫ್ರೆಂಡ್ಸ್ ರೆಡಿ ಆಗಿದಾರ ಇಲ್ವಾ ಅಂತ. ಅವ್ರ ರೂಮಿಗೆ ಹೋಗೋಣ. ಯೋಗಿ ರೆಡಿನಾ? ವಾ, ಹೌದಾ? ಹಾಯ್ ಅಕ್ಷು, ಹಾಯ್ ಸ್ಪೂ. ರೆಡಿನಾ? ರೆಡಿ. ಟಿಫನ್ ಆಯ್ತಾ? ಇಲ್ಲ. ಸೊ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ನೋಡೋಣ. ಬಾಳೆಹಣ್ಣು ಇದೆ, ಬಾಳೆಹಣ್ಣು ಇಟ್ಟಿದ್ದಾರೆ. ನೆನ್ನೆ ವಾಟರ್ ಮೆಲನ್ ಇಟ್ಟಿದ್ವು. ಸೊ ಅದೇನೇನೋ ಆಗ್ಬಿಟ್ಟಿದೆ ಬಾಳೆಹಣ್ಣು. ಬೇಜಾರಾಗ್ತಿದೆಯಾ ನಿಮಗೆ? ಪರವಾಗಿಲ್ಲ ಬಿಡು. ದೇರ್ ಇಸ್ ಕಾರ್ನ್ಫ್ಲೇಕ್ಸ್. ಆಮೇಲೆ ಪುಟ್ಟು. ಓ, ಐ ಲವ್ ಪುಟ್ಟು. ವೆರ್ ಇಸ್ ಕಡ್ಲ. ಇಷ್ಟೇ ಇದೆ. ಇದು ಕೇರಳ ಡಿಶ್, ಚೆನ್ನಾಗಿರುತ್ತೆ. ಇದೇನು ಸನ್ನಾಸ. ಇದನ್ನು ಗೊತ್ತಾ? ಇಡ್ಲಿ ಥರ ಇದೆ. ನೈಸ್. ಇಟ್ಸ್ ಲೈಕ್ ಇಡ್ಲಿ ಅಲ್ಲ ಯೋಗಿ. ಸಾಂಬಾರ್, ಕೇಸರಿ ಬಾತ್, ಖಾರ ಬಾತ್. ನನ್ನ ಕೇಸರಿ ಬಾತ್ ಅಂದರೆ ಚೆನ್ನಾಗಿತ್ತು. ಮತ್ತು ರೈಸ್ ಬಾತ್, ಚಟ್ನಿ, ಬ್ರೆಡ್. ಪುಟ್ಟು, ಇದು ಸಾಂಬಾರ್, ಅದು ರೈಸ್ ಬಾತ್, ಇದು ಸಣ್ಣ ಸಂತೆ, ಕೇಸರಿ ಬಾತ್, ಚಟ್ನಿ. ಮತ್ತು ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಫುಡ್ ಮಾತ್ರ ಸೂಪರ್. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸೂಪರ್ ಆಗಿತ್ತು. I'm gonna miss this place. What about you, Yogi? Yes. Hey, okay. How was your experience, ma'am? Awesome. Full relaxing.
ಮಚ್ ರಿಕ್ವೈರ್ಡ್ ಬ್ರೇಕ್. ಮಚ್ ನೀಡೆಡ್. ಹೋಗ್ತಾ ಇದೀವಿ, ಹೆಂಗಿತ್ತು ನಾನು ವ್ಲಾಗ್ ಮಾಡಕ್ ಶುರು ಮಾಡಿದಾಗ ಸಾರಿ ವ್ಲಾಗಿಂಗ್. ಎನಿವೇಸ್ ಇವಾಗ ಚೆಕ್ಔಟ್ ಮಾಡ್ತಾ ಇದೀವಿ ಆ್ಯಂಡ್ ಐ ರಿಯಲಿ ಲವ್ ದಿಸ್ ಪ್ಲೇಸ್ ಸ್ಪೆಷಲಿ ಬಿಕಾಸ್ ಆಫ್ ವೇರ್ ಇಟ್ಸ್ ಪ್ಲೇಸ್ಡ್. ಫುಲ್ ಅಕ್ಕಪಕ್ಕ ಎಲ್ಲ ಗ್ರೀನ್, ಮಧ್ಯ ಬರೀ ನಮ್ಮದೇ ಸ್ಟೇ ಇರೋದು ಆ್ಯಂಡ್ ಫುಲ್ ನೇಚರ್ ಸೌಂಡ್ ಎಲ್ಲ, ಮಳೆ ಎಲ್ಲ, ಊಟನೂ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಕಾಫಿ ಬೇಕು, ಕಾಸದು ಎಂಟ್ರೆನ್ಸ್ ಅಲ್ಲಿ ರಿಜಿಸ್ಟ್ರೇಷನ್ಗೋಸ್ಕರ ಕುತ್ಕೊಂಡು ಮೊನ್ನೆ ಅವರು 2 days ಇಂದ ಮಿಯೋನೀಸ್ ಕೊಟ್ಟರು. ಇಟ್ ವಾಸ್ ಸೋ ಅಮೇಝಿಂಗ್. ಸೊ ಇವಾಗ ನಾನು ಆರ್ಡರ್ ಮಾಡಿ ಬೈ ಮಾಡಿದೆ. ಇವ್ರು ನೋಡಿ ಮೊಸರನ್ನ ಈ ಮೇಯೋನೀಸ್ ದಿಸ್ ಇಸ್ ಸ್ಪೆಷಲ್ ಅಂದ್ರೆ ಅಮ್ಮ ಕಾಯ್ತಾ ಇದ್ದಾಳೆ, ಯಾರು ಬರ್ತಾರೆ. ಇಲ್ಲಿನ ಸ್ಟೇ ಪ್ರೈಸ್ ಏನಂದ್ರೆ ಫಾರ್ ಬಾಲಿ ಅಂಡ್ ಕಬಾನ ಇಟ್ ಇಸ್ 4.5K per person. ಮತ್ತೆ ಕಪಲ್ಸ್ ಏನೋ ಸಪ್ರೇಟ್ ಆಗಿದೆ. ಆ್ಯಂಡ್ ಆಲ್ಸೋ ನೀವು ಇಂಡಿವಿಜುವಲಿ ಆಗಿ ಬರ್ತೀರಾ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಇಸ್ 3.5K. ಏನ್ ಗೊತ್ತಾ, ಇವರು ಶ್ರೀಮಂತ ಶೇಸ್ ಬರೀ ಸ್ಟೋರೇಜ್ಗೋಸ್ಕರ ಒಂದು ಇನ್ನೊಂದು ಫೋನ್ ತಗೊಂಡು ಇಟ್ಕೊಂಡಿದ್ದಾರೆ. ಆ ಫೋನ್ನ ಮನೇಲಿ ಇಟ್ಟು ಬಂದಿದ್ದಾರೆ. ಈಗ ಎಲ್ಲ ಕಡೆ ಒಂದೇ ಫೋನ್ ಯೂಸ್ ಮಾಡೋದು ಯಾಕೆ ಕವಿ? ಅದನ್ನ ದಿಶಾ ಅವ್ರಿಗೆ ಗಿಫ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಐಫೋನ್ ಅಲ್ಲಿ ಸ್ಟೋರೇಜ್ ಇಲ್ಲ ಅನ್ಬಿಟ್ಟು ತಗೊಂಡಿದ್ದು ದಿಶು. ಬಟ್ ಇವಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಇಲ್ಲ, ಫೋನ್ ಹಾಕ್ಬಿಟ್ಟು ಯೂಸ್ ಮಾಡ್ತೀನಿ ದಿಶು. ಐ ವಾಂಟ್ ಸಮ್ ಟೈಮ್. ಯಾವ ಫೋನ್ ಅಂತ ಹೇಳ್ಬಿಡಿ, ಎಷ್ಟು ಪೇ ಮಾಡಿದ್ರಿ ಅದು ಹೇಳ್ಬಿಡಿ. 1,65,000 ಪೇ ಮಾಡಿದ್ದೀನಿ. ಸ್ಯಾಮ್ಸಂಗ್ S24. ನಾವೆಲ್ಲರೂ ಲಂಚ್ ತಿನ್ನಕ್ಕಿಲ್ಲಿ ಮೈಸೂರಲ್ಲಿ RRRಗೆ ಬಂದಿದ್ದೀವಿ. ನೋಡೋಣ ಹೆಂಗಿದೆ. ಇದೇ ಅಥೆಂಟಿಕ್ RRR ಅಂತ ನಮ್ಮ ಡ್ರೈವರ್ ಅನ್ನ ಹೇಳ್ತಾ ಇದ್ರು. 3 RRR ಇದೆ, ಬಟ್ ಇದೇ ಒರಿಜಿನಲ್ ಅಂತ ಹೇಳಿದ್ರಪ್ಪ. ಊಟ ಸಿಗೋ ಥರ ಕ್ರೌಡ್ ಇದೆ ಗೈಸ್. ಇಲ್ಲಿ ಫುಲ್ ರಶ್ ಇತ್ತು ಆಯ್ತಾ. 20 ನಿಮಿಷ ವೇಟ್ ಮಾಡಬೇಕು ಅಂದರು. ಸೊ ವಿ ಆರ್ ಥಿಂಕಿಂಗ್ ಆಫ್ ಗೋಯಿಂಗ್ ಟು ದಿ ಅದರ್ RRR. ಆ್ಯಂಡ್ ನನಗೆ ಅರ್ಜೆಂಟ್ ಇಶ್ಯೂ ಮಾಡಬೇಕು ರಶ್ಶಿಂಗ್ ಇರ್ತಿತ್ತು. ಇನ್ನೊಂದು ಟ್ರಿಪಲ್ ಡೂಪ್ಲಿಕೇಟ್ RR ಅಂತೆ. ನಮಗೆ ಪರವಾಗಿಲ್ಲ, ಹಸುವಾಗ್ತಾ ಇದೆ. ಅಥೆಂಟಿಕ್ ಆಂಧ್ರ ಫಸ್ಟ್ ಎಲೆ ಸರ್ವ್ ಮಾಡಿದ್ದಾರೆ ನಮಗೆ. ಸೊ ಇಲ್ಲಿ ನಮಗೆ ಕಾಂಬೋ ಸಿಕ್ತು. ಒಂದು ಚಿಕನ್ ಬಿರಿಯಾನಿ, ಕಬಾಬ್ ಮತ್ತು ಐಸ್ ಕ್ರೀಮ್ ಕೊಡ್ತಾರಂತೆ. ನಾನು ರಕ್ಷಾ ಶೇರ್ ಮಾಡ್ತೀನಿ. ಏನಿದು? ತಂದೂರಿ ಚಿಕನ್. ಡಾನ್ಸ್ ಮಾಡಿ ನೋಡಿ ಮೋಸ್ಟ್ಲಿ ಡೈಲಿ ನೈಟ್ ಅದೇ ಬರುತ್ತೆ ಅನ್ಸುತ್ತೆ ಕನ್ಸಲ್ಲಿ. ವಿಡಿಯೋ ಬರುತ್ತೆ. ಇವಾಗ ಎಲ್ಲರೂ ಮನೆಗೆ ಹೋಗ್ತೀವಿ. ತುಂಬಾ ಬೇಜಾರಾಗ್ತಾ ಇದೆ. ಒಂದು ಒಳ್ಳೆ ಮೆಮೊರೇಬಲ್ ಡೇಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಸ್ಟೋರೇಜ್ ಫುಲ್ ಮಾಡ್ಕೊಳ್ಳಿ. ಸೊ ಗೈಸ್, ದಿಸ್ ಇಸ್ ದ ಎಂಡ್ ಆಫ್ ದ ವ್ಲಾಗ್. ನಾನು ಫುಲ್ ಬ್ಲೀಚ್ ಆಗೋಗ್ಬಿಟ್ಟಿದ್ದೀನಿ, ಬಟ್ ಇವಾಗ ಪೇಷನ್ಸ್ ಇಲ್ಲ. ಎನಿವೇಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.